ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಳಗಾವಿ ಸಮಿತಿ ವತಿಯಿಂದ ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕರ್ನಾಟಕದ ಒಳಗಡೆ ರಾಜ್ಯದ ರೈತರ ಸ್ಥಿತಿಯನ್ನು ಸರ್ಕಾರ ಅರ್ಥ ಮಾಡಿಕೊಂಡಿಲ್ಲ. ಬರೀ ಗ್ಯಾರಂಟಿಗಳನ್ನು ಮಾತಾಡ್ತಾ ಇಡೀ ದೇಶದ ಕಾಂಗ್ರೆಸ್ಸಿಗೆ ಗ್ಯಾರಂಟಿಯನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ರಾಜ್ಯವನ್ನು ಮರ್ತಿದ್ದಾರೆ. ಮುಖ್ಯಮಂತ್ರಿ ಹಗರಣಗಳಲ್ಲಿ ಸಿಲುಕೊಂಡಿದ್ದಾರೆ. ಹೀಗಾಗಿ ನಾವೇನು ಹೇಳ್ತೀವಿ ಅಂದರೆ, ಕಳೆದ ವರ್ಷದ ಬರಗಾಲ ಏನಾಯಿತು ಮುಖ್ಯಮಂತ್ರಿಗಳೇ? ಮಳೆ ಬಂತು, ಮುಗಿದೋಯ್ತಾ ಬರಗಾಲದ ನಷ್ಟ ಎಲ್ಲ ರೈತರಿಗೆ? ರೈತರನ್ನ ನೀವು ಮರ್ತು ಬಿಟ್ಟಿದ್ದೀರಿ. ಬರಗಾಲ ಕಾರ್ಯಕ್ರಮ ಮುಕ್ತಾಯ ಆಯಿತು. ಬೆಳೆ ವಿಮೆ ಏನಾಯಿತು? ಬೆಳೆ ವಿಮೆ ಬರಲಿಲ್ಲ. ರೈತರ ಸಾಲ ದುಪ್ಪಟ್ಟಾಗುತ್ತೆ. ಹೋದ ಸಾರಿ ಬೆಳೆ ನಷ್ಟ ಆದ್ದರಿಂದ ಇದೇನು ಸಾಲ ಮನ್ನಾ ಮಾಡ್ತೀರಾ ಅಥವಾ ಕೈ ಬಿಡ್ತೀರಾ? ಬರೀ ಮಲ್ಟಿನ್ಯಾಷನಲ್ ಕಂಪನಿಗಳು, ಕಾರ್ಪೊರೇಟರ್ಗಳಿಗೆ 14.5 ಲಕ್ಷ ಕೋಟಿ ಸಾಲ ಭಾರತ ಸರ್ಕಾರ ಬಿಡ್ತದೆ. ಇಡೀ ದೇಶದ ರೈತರ ಎಲ್ಲ ಬೆಳೆ ಸಾಲವನ್ನು ಕೈ ಬಿಡಬಹುದಾಗಿತ್ತು. ಆದರೆ ರೈತರ ಮೇಲೆ ಕಾಳಜಿ ಇಲ್ಲ. ಕರ್ನಾಟಕದ ವಿಧಾನಸಭೆ ಕಳ್ಳರ ಸಂತೆ ಆಗಿಬಿಟ್ಟಿದೆ. ಇವ್ರು ಕಳ್ಳರು ಅಂತ ಅವ್ರು ಹೇಳೋದು, ಅವ್ರು ಕಳ್ಳರು ಇವರು ಅಂತ. ಈ ಕಳ್ಳರ ಸಂತೆಯನ್ನು ಸಾಕು ಮಾಡಿ ಇಬ್ಬರು ವಿಧಾನಸೌಧವನ್ನು ಖಾಲಿ ಮಾಡಬೇಕಂತೇಳಿ ನಾನು ಕರ್ನಾಟಕದ ಎಲ್ಲ ವಿರೋಧ ಪಕ್ಷದವ್ರಿಗೆ ಮತ್ತು ಆಡಳಿತ ಪಕ್ಷದವ್ರಿಗೆ ಹೇಳ್ತಾರೆ. ಪ್ರತಿಭಟನೆಯ ಭಾಳ ಮುಖ್ಯವಾಗಿ ಈ ದಿನ DC ಅವ್ರಿಗೆ ಹೇಳೋದೇನೆಂದರೆ, ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ಇಲಾಖೆಗಳು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಸರ್ವೆ ಡಿಪಾರ್ಟ್ಮೆಂಟ್ ಅಂತೂ ಕೆಟ್ಟೋಗ್ಬಿಟ್ಟಿದೆ. ಬೆಳೆ ವಿಮೆಯನ್ನು ನಿಮಗೆ ಕೊಡಿಸೋದಕ್ಕೆ ಆಗತ್ತಾ ಅಥವಾ ಆಗಲ್ವಾ? ಮತ್ತು ಈ ಏನು ಜಿಲ್ಲೆಯ ಒಳಗಡೆ ಮಳೆಯಿಂದ ಆದಂಥ ಪರಿಣಾಮಗಳನ್ನು ತುರ್ತು ಕಾರ್ಯಕ್ರಮದ ಕೆಳಗಡೆ ತತ್ಕ್ಷಣ ಜಾರಿಗೊಳಿಸಲಿಕ್ಕೆ ತಾವು ಮುಂದಾಗಬೇಕು ಅಂತೇಳಿ ಅನೇಕ ಡಿಮ್ಯಾಂಡ್ಗಳನ್ನು ಅವ್ರಿಗೆ ಹೇಳೋರಿದ್ದೀವಿ. ಸೋಮವಾರ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟಿಸಲಾಯಿತು. ಈ ವೇಳೆ ರೈತರ ಸಾಲ ಮನ್ನಾ ಮಾಡಬೇಕು, ಬಾಕಿ ಕಬ್ಬಿನ ಬಿಲ್ ಪಾವತಿಸಬೇಕು, ಕೃಷಿ ಕಾಯ್ದೆ ಹಿಂಪಡೆಯಬೇಕು, ಕಳಸಾ ಬಂಡೂರಿ ಕಾಮಗಾರಿ ತಕ್ಷಣ ಜಾರಿಗೆ ಸೇರಿದಂತೆ ಹಲವಾರು ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟಿಸಲಾಯಿತು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.